ನಮ್ಮ ತಾಲೂಕಿನ ರಕ್ಷಿತ್ ಶಿವರಾಮ್ರವರು ರಾಜಕೀಯದಲ್ಲಿ ಈಗೀಗ ಹೆಜ್ಜೆ ಇಡ್ತಾ ಇರುವಂಥವರು. ಪ್ರಧಾನಮಂತ್ರಿಯವರನ್ನೇ ಬಾಂಗ್ಲಾದ ಮಾದರಿಯಲ್ಲಿ ಹಾಸಿಗೆ ದಿಂಬು ಹಿಡ್ಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆದೀತು ಅಂತ ಹೇಳುವ ಮಾತು ಹೇಳ್ತಾರೆ ಅಂಥೇಳಿ. ಆದರೆ ಅವರು ನ್ಯಾಯವಾದಿಗಳು. ರಾಜ್ಯಪಾಲರು ಮಾಡಿದ ತಪ್ಪು ಏನು? ಅವರ ಆದೇಶದಲ್ಲಿ ಎಲ್ಲ ವಿಷಯಗಳನ್ನು ಒಳಗೊಂಡಂತೆ ಆದೇಶ ಮಾಡಿ ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಟ್ಟಿದ್ದಾರೆ. ಇದರ ಹಿಂದೆಯೂ ರಾಜ್ಯಪಾಲರು ಕೊಡಲಿಲ್ವೋ ನಮ್ಮ ರಾಜ್ಯದಲ್ಲಿ? ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಭ್ರಷ್ಟಾಚಾರದ ಆರೋಪ ಬಂದಿರುವಾಗ ದಾಖಲೆಗಳು ಸಹಿತ ರಾಜ್ಯಪಾಲರಲ್ಲಿಗೆ ಬಂದಾಗ ರಾಜ್ಯಪಾಲರು ನೇರವಾಗಿ ಪ್ರಾಸಿಕ್ಯೂಷನಿಗೆ ಅವಕಾಶ ಕೊಡ್ಬೋದಿತ್ತು. ಆದರೂ ಕೂಡ ನ್ಯಾಚುರಲ್ ಜಸ್ಟಿಸ್, ಸಾಮಾನ್ಯ ನ್ಯಾಯದ ದೃಷ್ಟಿಯಲ್ಲಿ ಶೋಕಾಸ್ ನೋಟಿಸ್ ಕೊಟ್ಟು ಸರಕಾರದ ವಿವರಣೆಯನ್ನು ಕೇಳಿ ಮತ್ತೆ ಪ್ರಾಸಿಕ್ಯೂಷನಿಗೆ ಆದೇಶ ಮಾಡಿದ್ದಾರೆ. ಒಂದು ವೇಳೆ ರಾಜ್ಯಪಾಲರ ತೀರ್ಮಾನದ ಬಗ್ಗೆ ನಿಮಗೆ ಸಮಾಧಾನ ಇಲ್ಲ, ನಿಮಗೆ ಬೇರೆ ಸಂವಿಧಾನದಲ್ಲಿ ಬೇರೆ ಬೇರೆ ವೇದಿಕೆಗಳನ್ನು ಕೊಟ್ಟಿದ್ದಾರೆ, ನೀವೀಗ ಕೋರ್ಟಿಗೆ ಹೋಗಲಿಲ್ವಾ? ಒಮ್ಮೆ ನೀವು ಕೋರ್ಟಿಗೆ ಹೋಗ್ತೀರಿ ಅಂತ ಹೇಳುವಂತಹ ನಿರ್ಣಯ ಮಾಡಿದ ಮೇಲೆ ಸರಕಾರವಾಗಿ ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಮಾಡುವಂತಹ, ದಂಗೆ ನಿರ್ಮಾಣವನ್ನು ಮಾಡುವಂತಹ, ಜನಸಾಮಾನ್ಯರ ಬದುಕಿಗೆ ಆತಂಕ ಉಂಟು ಮಾಡುವ ರೀತಿಯಲ್ಲಿ ಯಾಕೆ ವರ್ತಿಸಿದಿರಿ? ನಿಮ್ಮ ಈ ವರ್ತನೆಯ ಕಾರಣದಿಂದ ಮಂಗಳೂರಿನಂತಹ, ದಕ್ಷಿಣ ಕನ್ನಡದಂತಹ ಸುಸಂಸ್ಕೃತ ಜಿಲ್ಲೆಯಲ್ಲಿ ಬಸ್ಸಿಗೆ ಕಲ್ಲು ಹೊಡೆದರು, ಒಂದು ಹೆಂಗಸಿಗೆ ಪೆಟ್ಟಾಯಿತು, ಟಯರ್ ಹಾಲಲ್ಲಿ ಬೆಂಕಿ ಹಾಕಿ ಪ್ರತಿಭಟನೆಯನ್ನು, ನೆವದಲ್ಲಿ ಅಶಾಂತಿಯನ್ನು ನಿರ್ಮಾಣ ಮಾಡಿದ್ರಿ. ಈಗ ನಾನು ಕೇಳ್ತೇನೆ, ಸಿದ್ದರಾಮಯ್ಯನವರು ಈಗ ಕೋರ್ಟಿಗೆ ಹೋಗಿದ್ದಾರೆ. ಈಗ ಕೋರ್ಟ್ 10 ದಿನದ ಒಂದು ರೀತಿಯಲ್ಲಿ ಈ ಚರ್ಚೆಗೆ ವಿರಾಮ ಆಗುವ ರೀತಿಯ ತಡೆಯಾಜ್ಞೆಯನ್ನು ಕೊಟ್ಟಿದ್ದಾರೆ. ಏನು ತೀರ್ಪು ಕೊಟ್ಟದ್ದಲ್ಲ. ಈಗ ಕೋರ್ಟಿನ ನ್ಯಾಯಾಧೀಶರ ವಿರುದ್ಧ ಈ ಕಂಪ್ಲೇಂಟ್ ಕೊಟ್ಟವರು ಮುಖ್ಯಮಂತ್ರಿಗಳ ಮೇಲೆ, ಅವರು ಸಹ ನ್ಯಾಯಾಧೀಶರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಬಹುದೇ? ಇದೊಂದು ಸಂವಿಧಾನದ ವ್ಯವಸ್ಥೆ ಅಲ್ವೇ? ನಾಳೆ ಕೋರ್ಟ್ ಹೇಳಿತು ರಾಜ್ಯಪಾಲರ ಆದೇಶ ನ್ಯಾಯಯುತವಾಗಿದೆ, ವಿಚಾರಣೆ ಆಗಬೇಕು ಅಂತ ಹೇಳುವ ನಿರ್ಣಯಕ್ಕೆ ಕೋರ್ಟ್ ಬಂದರೆ ಆವಾಗ ನ್ಯಾಯಾಧೀಶರ ವಿರುದ್ಧ ಈ ರೀತಿಯ ನಡವಳಿಕೆಯನ್ನು ನಡೀತೀರಾ ನೀವು? ಕಾಂಗ್ರೆಸ್ಸಿಗೆ ಸಂವಿಧಾನದ ಬಗ್ಗೆ ಆಗಲಿ, ಪ್ರಜಾಪ್ರಭುತ್ವದ ಬಗ್ಗೆ ಆಗಲಿ ಈಗ ನಂಬಿಕೆ ಇಲ್ಲ. ಅಧಿಕಾರ ಇಲ್ಲ ಅಂತ ಹೇಳುವ ಕಾರಣಕ್ಕೆ ಹತಾಶರಾಗಿ ಬಾಯಿಗೆ ಬಂದಂತೆ ನಡೀತಾ ಇದ್ದಾರೆ. ನಾನು ಕೇಳ್ತೇನೆ, ಪೊಲೀಸ್ ಅಧಿಕಾರಿಗಳ ಹತ್ರ ಈ ರೀತಿಯಲ್ಲಿ ನಡೆದಾಗ, ಈ ರೀತಿಯಲ್ಲಿ ದಂಗೆ ಎಬ್ಬಿಸುವಂತಹ ಪ್ರಚೋದನಕಾರಿ ಹೇಳಿಕೆ ಕೊಟ್ಟಾಗ ನೀವು ಸೋಮೋಟೋ ಸ್ವಯಂ ಪ್ರೇರಣೆಯಿಂದ ಐವನ್ ಡಿಸೋಜರ ಮೇಲೆ ಯಾರೆಲ್ಲ ಈ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರ ಮೇಲೆ ನೀವು ಕೇಸ್ ಹಾಕಬೇಕಿತ್ತು. ಯಾಕೆ ಕೇಸ್ ಹಾಕಲಿಲ್ಲ? ಯಾಕೆ ಅವರನ್ನು ಅರೆಸ್ಟ್ ಮಾಡಲಿಲ್ಲ? ಈ ರೀತಿಯಲ್ಲಿ ಪ್ರಚೋದನೆ ಮಾಡಿದ ಕಾರಣಕ್ಕೆ ನೀವು ಬೇರೆ ಯಾರಾದರೂ ಸಾಮಾನ್ಯರಾಗಿರ್ತಿದ್ರೆ ಇಷ್ಟೊತ್ತಿಗೆ ಎಂತೆಂಥ ಸೆಕ್ಷನ್ ಹಾಕಿ ಅವರನ್ನು ಜೈಲಿಗೆ ಹಾಕ್ತಾಯಿದ್ರಿ. ಸಿದ್ದರಾಮಯ್ಯರಾಗಲಿ, ಅವರಿಗೆ 40 ವರ್ಷದ ರಾಜಕೀಯ ಅನುಭವ ಇರಬಹುದು, 2 ಬಾರಿ ಮುಖ್ಯಮಂತ್ರಿಗಳಾಗಿರ್ಬೋದು, ಆದರೆ ಅವರು ಸಂವಿಧಾನಕ್ಕಿಂತ ಮೇಲಿನವರು ಅಲ್ಲ. ಕಾನೂನಿನ ಮುಂದೆ ಎಲ್ಲರೂ ಸಮಾನ ಅಂತ ಹೇಳುವಂತಹ ಸಂವಿಧಾನವನ್ನು ನಾವು ಒಪ್ಪಿಕೊಂಡಿದ್ದೇವೆ, ಈ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡಿದ್ದೇವೆ. ನಿಮ್ಮ ಏನೇ ನಡೆ ಇದ್ದರೂ ಕೂಡ ಅದು ಸಂವಿಧಾನದ ಚೌಕಟ್ಟಿನ ಒಳಗಿರಬೇಕೇ ಹೊರತು
ಈ ರೀತಿಯಲ್ಲಿ ದಂಗೆ ಎಬ್ಬಿಸುವಂತಹ, ಪ್ರಚೋದನೆ ಮಾಡುವಂತಹ, ರಾಜ್ಯದಲ್ಲಿ ಅಶಾಂತಿಯನ್ನು ಉಂಟು ಮಾಡುವ ರೀತಿಯಲ್ಲಿ ನಿಮ್ಮ ನಡವಳಿಕೆ ಸರಿಯಲ್ಲ. ನಾವು ಆಗ್ರಹಿಸ್ತೇವೆ ಈಗಲೂ ತಕ್ಷಣ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ.